ನಮಸ್ಕಾರ ಫ್ರೆಂಡ್ಸ್, ಇವತ್ತು ಇಳಾಗೆ ಬೆಳಗ್ಗೆ ಎದ್ದು ತಿನ್ನೆ ಮಾಡಿ ನಾನು ಹೋಗಿದ್ದೆ ನಮ್ಮ ತೋಟಕ್ಕೆ. ಯಾಕಂದರೆ ಇವತ್ತು ರಜೆ ಇತ್ತು, ಬಕ್ರೀದ್ ಇದ್ದ ಕಾರಣ ರಜೆ. ತೋಟಕ್ಕೆ ಏಕೆ ಹೋಗಿದ್ದ ಅಂದರೆ ಹಸ್ಕೊಳ ಕಡ್ಡಿ ಕುಯ್ಬೇಕು. ಯಾಕಂದರೆ ಇವತ್ತು ರಜೆ, ನಂದೇ ಡ್ಯೂಟಿ ಇವತ್ತು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಮತ್ತೆ ಎಲ್ಲ ಸುಮಾರು ದಿನ ಆಗಿತ್ತು ಈರುಳ್ಳಿ ಹೊಲನೆಲ್ಲ ನೋಡಿ ಚೆನ್ನಾಗಿತ್ತು. ಈರುಳ್ಳಿ ಪೈರೆಲ್ಲ ಅರ್ಶಿನ ಈರುಳ್ಳಿ ಎಲ್ಲ ನೋಡ್ದೋ. ಅರ್ಶಿನ ಏನು ಸೂಪರಾಗಿ ಬಂದಿತ್ತು, ಎರಡೆರಡು ಎಲೆ ಕಿತ್ತಿತ್ತು ಎಲ್ಲ. ಆದರೆ ಎಲ್ಲವನ್ನಂತ ಬಂದಿತ್ತು, ಇನ್ನೂ ಕರೆಕ್ಟಾಗಿ ಬಂದಿಲ್ಲ. ಅರ್ಶಿನ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಒಂದು ತಿಂಗಳು ಬೇಕು. ಈರುಳ್ಳಿ ಏನೋ 3 ದಿನಕ್ಕೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಮತ್ತು ಆಲೂಗಡ್ಡೆ ಹೊಲಕ್ಕೆ ನೀರು ಬಿಡಬೇಕಿತ್ತು, ನಾಳೆ ಔಷಧಿ ಹೊಡಿಬೇಕು, ಅದಕ್ಕೆ ಕಳೆ ಔಷಧಿ ಎಲ್ಲ ನೋಡ್ದೋ. ಚೆನ್ನಾಗಿ ಬಿಟ್ಟಿತ್ತು ಬೇರ್ನ. ಮತ್ತು ಕಳೆ ಔಷಧಿ ಹೊಡಿಬೇಕಂದ್ರೆ ನೀರೆಲ್ಲ ಬೆಡ್ ಪೂರ್ತಿ ಆಗಿರಬೇಕು, ಇಲ್ಲಾಂದರೆ ಕಳೆಗಳೆಲ್ಲ ಹೋಗಲ್ಲ. ಅದಕ್ಕೆ ನೀರನ್ನು ಬೆಡ್ ತುಂಬ ನಿಂತೈತೆ ಫ್ರೆಂಡ್ಸ್. ಮತ್ತು ನಾನು ಹೋಗಿದ್ದೆ ಕಡ್ಡಿ ಕುಯ್ಯೋಕ್ಕೆ ಹಸ್ಕೊಳಗೆ. ಯಾಕಂದರೆ ಟೈಮ್ ಆಗಿತ್ತು 12 ಗಂಟೆ. ಹಸ್ಗಳೆಲ್ಲ ಮೈಕಾಲ ಮೇಲೆ ಹಾಕೋಕ್ಕೆ ಸರಿ ಇತ್ತು ಅಂದ್ಬಿಟ್ಟು 12 ಗಂಟೆ ಕುಯ್ದೆವು. ಯಾಕಂದರೆ ಎಲ್ಲ ಬಾಡೋಯ್ತದೆ ಬಿಸಿಲಿಗೆ ಕೂದ್ ಮಾಡಿಬಿಟ್ರೆ. ಇವತ್ತು 2 ವಾರ ನಾನೇ ಕುಯ್ಬೇಕು. ಯಾಕಂದರೆ ನಮ್ಮ ಅಪ್ಪ ಹಸ್ಕೊಳ್ಗೆ ಹೋಗೋದೆ. ಯಾಕಂದರೆ ಇವತ್ತು ರಜೆ ನನಗೆ, ಅದಕ್ಕೆ ಇವತ್ತು ನಾನೇ ಕುಯ್ಬೇಕು ಎಲ್ಲನೂ. ಈ ಹಸಿ ಮೇವು ಹಾಕಿದ್ರೆ ಹಾಲೆಲ್ಲ ಇಂಪ್ರೂವ್ ಆಯ್ತದೆ, ಮತ್ತು ಫ್ಯಾಟು ಡಿಕ್ರಿ 2 ಬರ್ತವೆ. ಆದರೆ ಬೇಗ ಕುಯ್ದಾಕಬೇಕು. ಕುಯ್ದುಬಿಟ್ಟು ಒಂದು 2 ಗಂಟೆ 3 ಗಂಟೆ ಬಿಟ್ಕೊಂಡು ಹಾಕಿದ್ರೆ ಎಲ್ಲ ಬಾಡೈತಿದೆ. ಆದರೆ ಆವಾಗ ರಸ ಎಲ್ಲ ಹೋಗ್ಬಿಡ್ತದೆ, ಬರಲ್ಲ ಏನೂ. ಮತ್ತು ಕಡ್ಡಿ ಎಲ್ಲ ಕುಯ್ಕೊಂಡು ನಮ್ಮ ರಥದ ಮೇಲೆ ಮಡಿಕೊಂಡು ನಾವು ಹೋಗ್ಬೇಕು ಇವಾಗ ಮನೆಗೆ. ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದೆ. ಹಾಯ್ ಫ್ರೆಂಡ್ಸ್, ನಮ್ ಕ್ರಿಯೇಟಿವ್ ಮೂದೇವಿದು ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ದಯವಿಟ್ಟು ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬ್ ಅನ್ನ ಹಂಗೆ ಆಗೋಗ್ಬಿಡಿ. ಬಾಯ್. ಮತ್ತೇನಪ್ಪ ಇದು ಬೋರ್ಡ್ ಅಂದರೆ ನಮ್ಮ ಬೋಳ್ಗುಡ್ಡೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿ. ಇವತ್ತು ರಜೆ ಇದ್ದ ಕಾರಣ ನಮ್ಮ ಬೆಟ್ಟ ಗುಡ್ಡ ದೇವಸ್ಥಾನ ಎಲ್ಲ ತೋರ್ಸೋಣ ಅಂತ ಬಂದೆ. ಇದೇ ಫ್ರೆಂಡ್ಸ್ ನಮ್ಮ ಬೋಳ್ಗುಡ್ಡೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿ. ಬೈಕ್ ಹೋಗ್ಬೋದು. ನಾನು ನಮ್ಮ ರಥ ಎತ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕೆ. ಸುಮಾರು ದಿನ ಆಗಿತ್ತು ಈ ಕಡೆ ಬಂದು. ಹಸ್ಕೊಳ ಮೇಯ್ಸಕ್ಕೆ ಮಾತ್ರ ಬರ್ತಿದ್ದೆ. ಈ ಕಾಲೇಜಿಗೆ ಹೋದ್ಮೇಲೆ ಬರ್ತಾಯಿಲ್ಲ ಈ ಕಡೆಗ. ನಾನು ಅಡ್ಮರಿಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ. ಇದೇ ನೋಡಿ ಫ್ರೆಂಡ್ಸ್ ಕೆಳಗಡೆ ಇರೋ ದೇವಸ್ಥಾನ. ಇದ್ರ ಹೆಸರು ದಿಂಬುದ ಗುಡಿ ಅಂತ. ಇದು ಮೇಲ್ಗಡೆ ಪೂಜೆ ಮಾಡ್ಬಿಟ್ಟು ಬಂದು ಇಲ್ಲಿ ಪೂಜೆ ಮಾಡೋದು. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಮಹದೇಶ್ವರ ಸ್ವಾಮಿ ಇರೋ ಬೋಳ್ಗುಡ್ಡೆ. ಇದನ್ನ ಸೊಪ್ಪನ ಗುಡ್ಡೆ ಅಂತ ಕರೀತಾರೆ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ. ಇವಾಗ ಬೋಳ್ಗುಡ್ಡೆ ಅಂತ. ಇಲ್ಲಿ ಮಹದೇಶ್ವರ ದೇವಸ್ಥಾನ ಇದೆ ಇಲ್ಲಿ. ಇವಾಗ ಮೇಲ್ಗಡೆ ಹೋಗೋಣ ದೇವಸ್ಥಾನ ನೋಡೋಕ್ಕೆ. ಹೋಗ್ಬೇಕಾದ್ರೆ ಇಲ್ಲಿ ಕಾಡಿನ ಮಧ್ಯೆ ಫ್ರೆಂಡ್ಸ್ ಇರೋದು ದೇವಸ್ಥಾನ. ಒಂದು ಕಾಡಿನ ತಪ್ಪಲಿನಲ್ಲಿ ನೆಲೆಸಿದೆ ಈ ದೇವಸ್ಥಾನ. ಮೊದಲು ಹಳೆ ಕಾಲದ ದೇವಸ್ಥಾನ ಇರ್ತಿತ್ತು ಇದು. ಇವಾಗ ತಾರಸಿ ಮನೆ ಕಟ್ಸಿದ್ದಾರೆ. ಇವತ್ತು ಹಸ್ಗಳನ್ನೆಲ್ಲ ಕಾಡಿಗೆ ಬಿಟ್ಟಿದ್ದೋ. ಎಲ್ಲ ಹಸ್ಗಳು ಬರ್ತಾವೆ. ಒಂದು 2 ಗಂಟೆ ಬಂದ್ಬಿಡ್ತಾವೆ ಫ್ರೆಂಡ್ಸ್ ಕಾಡಿಂದ ಅವೇ ಮೇಯ್ಕೊಂಡು. ನಾವೇನು ಹೊಡ್ಕೊ ಬರೋಂಗಿಲ್ಲ ಅಲ್ಲಿಗೆ ಹೋಗಿ. ಬೆಳಗ್ಗೆ ಹೋಗಿ ಹೊರಟು ಬಂದರೆ ಸಾಕು, ಅವೇ ಮೇಯ್ಕೊ ಬರ್ಬಿಡ್ತವೆ. ಅಡ್ಮರಿಗೆ ಬೇವಿನ ಸೊಪ್ಪು ಬೇಕಿತ್ತು, ಸ್ವಲ್ಪ ನಕ್ಕಂಡೆ. ಅಲ್ಲಿಗೆ ಫ್ರೆಂಡ್ಸ್ ನಮ್ಮ ಹಸ್ಗಳೆಲ್ಲ ಹೋಗೋದು. ಇದೇನಪ್ಪ ಅಂದರೆ ಆನೆ ಬರಬಾರ್ದು ಅಂತ ಆನೆ ಕಂಬಿ ಹಾಕಿದ್ದಾರೆ. ತುಂಬ ಸ್ಟ್ರಾಂಗ್ ಹಾಕಿದ್ದಾರೆ.
ಇದನ್ನ ಎಲ್ಲ ಕಡೆ ಹಾಕ್ಬಿಟ್ಟಿದ್ದಾರೆ ಕಂಬಿನ, ಆನೆ ಬರಬಾರ್ದು ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಕಾಡಿನ ಮುಂಭಾಗ ಇದ್ದೀನಿ. ಇದೇ ಫ್ರೆಂಡ್ಸ್ ಕಾಡ್ಗೆ ಹೋಗೋ ದಾರಿ. ಅಲ್ಲೆಲ್ಲ ಕಂಬಿ ಹಾಕ್ಬಿಟ್ಟಿದ್ದಾರೆ, ಇದೊಂದೇ ನಾವು ಓಪನ್ ಇರೋದು. ಹೇಳಿದ್ನಲ್ಲ ಫ್ರೆಂಡ್ಸ್, ಕಾಡಿನ ಮಧ್ಯೆ ಇದೆ ಅಂತ. ಅಲ್ಲಿ ಕಾಣ್ತಾ ಇದೆಲ್ಲ ಫ್ರೆಂಡ್ಸ್, ಅದೇ ನಮ್ಮ ದೇವಸ್ಥಾನ. ಅಲ್ಲಿಗೆ ಹೋಗ್ಬೇಕು ಇವಾಗ. ಇದೆಲ್ಲ ಬೆಟ್ಟ ಕಾಡು ಫ್ರೆಂಡ್ಸ್. ಅಲ್ಲಿಗೆಲ್ಲ ಹೋಯ್ತೇವೆ ಫ್ರೆಂಡ್ಸ್ ಹಸುಗಳು ಮೇಯೋಕ್ಕೆ. ಇವಾಗ ಸ್ವಲ್ಪ ಪಾಳಾಗಿದೆ, ಮೊದಲು ಇದೆಲ್ಲ ಪಾಳಿರ್ನಿಲ್ಲ. ಅದಕ್ಕೆ ಇವಾಗ ಎಲ್ಲ ಹಸುಗಳ್ನು ಕಾಡಿಗೆ ಬಿಡ್ತಾರೆ ಎಲ್ಲರೂ. ಇವಾಗ ನಾನು ಹೋಗ್ತಾ ಇರೋದು, ನಾ ಹೇಳಿದ್ನೆಲ್ಲ ಫ್ರೆಂಡ್ಸ್, ಬೋಳ್ಗುಡ್ಡೆ ಮಹದೇಶ್ವರ ಬೆಟ್ಟಕ್ಕೆ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಬೋಳ್ಗುಡ್ಡೆಗೆ ಹೋಗೋ ದಾರಿ. ಸ್ವಲ್ಪ ಕಲ್ಲುಗಳು ಜಾಸ್ತಿ, ಇದೆಲ್ಲ ಸಿಮೆಂಟು, ಅದು ಕಂಬಿ ಹಾಕಕ್ಕೆ ತಂದು ಮಡಗಿರೋದು. ಇಲ್ಲಿ ಕಾಡು ಚೆನ್ನಾಗಿ ಕಾಣ್ತಿತ್ತು ಬೋಳ್ಗುಡ್ಡೆ ಮೇಲೆ. ಕಲ್ಲು ಮುಳ್ಳು ಜಾಸ್ತಿ ಫ್ರೆಂಡ್ಸ್ ಇಲ್ಲಿ. ನಮ್ಮ ಸ್ಲಿಪ್ಪರ್ಗೆ ಇಟ್ಕೋತದೆ ಮುಳ್ಳು. ನಾನು ನಡ್ಕೋಗ್ತಾ ಇರೋದೇ ಇವಾಗ ದೇವಸ್ಥಾನ ಮೇಲೆಗಡೆ ಹೋಗ್ಬೇಕು ಇವಾಗ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ದೇವಸ್ಥಾನ, ಬೋಳ್ಗುಡ್ಡೆ ಮಹದೇಶ್ವರ ದೇವಸ್ಥಾನ ಇದು. ಮೇಲ್ಗಡೆ ಒಂದು ಬಸವ ಇದೆ, ಹಿಂದ್ಗಡೆ ಒಂದು ಗೋಪುರ. ಇದು ಅಡುಗೆ ಮಾಡೋ ಸ್ಥಳ, ಇವಾಗ ಹೊಸ್ದಾಗಿ ನಿರ್ಮಿಸಿರೋದು. ಇದು ಕಾರಿಗೆ ಬಿಲ್ಲಯ್ಯ ದೇವರಿರೋದು. ಎಲ್ಲ 3 ದೇವಸ್ಥಾನಗಳು, ಕೆಳಗೊಂದು ಇಲ್ಲೊಂದು. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಕಾಡು. ಈ ಕಾಡುಗಳಿಗೆಲ್ಲ ತುಂಬ ಜನ ಹೋಗ್ತಾರೆ. ಕಾಡೊಳಗೆ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್. ಇವಾಗ ನಾನು ಹೋಗ್ತಿರೋದು, ಇದನ್ನ ಆನೆಕಲ್ಲು ಅಂತ ಕರೀತಾರೆ ಫ್ರೆಂಡ್ಸ್. ಇದರಲ್ಲಿ ಒಂದು 2 ಮೇಲೆ ಏರಿ ಕೂರ್ಬೋದು. ಅದ್ರ ಮೇಲೆ ನಾನು ಏರಿ ನಿಂತಿದ್ದೀನಿ ಇವಾಗ. ಅದೇ ಫ್ರೆಂಡ್ಸ್ ನಮ್ಮೂರು, ತೋಟ ಬೈಲು ಎಲ್ಲ ಕಾಣ್ತಾ ಇವೆ. ಎಲ್ಲ ಆನೆ ಎಂದು ಯಾವುದು ಬರಬಾರ್ದು ಅಂತ ವಿದ್ಯುತ್ ತಂತಿಯನ್ನು ಬಿಟ್ಟಿದ್ದಾರೆ ಇಲ್ಲಿ. ಅದೆಲ್ಲ ಹೋಗ್ಬಿಟ್ಟಿದೆ ಇವಾಗ. ಆನೆ ಬರಬಾರ್ದು ಅಂತ ಕಂಬಿ ಹಾಕಿದ್ರಲ್ಲ, ಅವಾಗೆಲ್ಲ ಕಿತ್ಬಿಟ್ಟಿದ್ದಾರೆ. ಈ ಕಡೆ ಮಾತ್ರ ರೋಡ್ ಇಲ್ಲ ಫ್ರೆಂಡ್ಸ್, ಎಲ್ಲ ಕಲ್ಲು. ಈ ಕಡೆನೂ ಸ್ವಲ್ಪ ಕಲ್ಲೇ ಒಟ್ಟಿನಲ್ಲಿ, ಆದರೆ ಬೈಕು ಬರ್ಬೋದು ಆ ಕಡೆ. ಕಲ್ಲಿನ ಮೇಲೆ ಹೋಗ್ಬಿಟ್ಟಿದ್ದೀನಿ. ಈ ಕಲ್ಲಿಂದ ಇಳಿಗೆ ಬರ್ಬೇಕಾದ್ರೆ ತುಂಬ ಕಷ್ಟ. ಆ ಕಲ್ಲಿಂದ ಇಳಿದ ಮೇಲೆ ತುಂಬ ಇಳಿಜಾರಿರುತ್ತೆ, ತುಂಬ ಓಡೋಗ್ಬೇಕು. ಆ ಕಲ್ಲಿನ ಮೇಲೆ ನಿಂತ್ಕೊಂಡ್ರೆ ನಮ್ಮ ಕಾಡೆಲ್ಲ ಕಾಣುತ್ತೆ ಫ್ರೆಂಡ್ಸ್ ಸೂಪರಾಗಿ. ಅದಕ್ಕೆ ಆ ಕಲ್ಲಿನ ಮೇಲೆ ನಿಂತಿದೆ, ಕಾಡು ತೋರಿಸೋಣ ಅಂದ್ಬಿಟ್ಟು. ತುಂಬ ಸುಸ್ತಾಗೋಯ್ತು ಓಡ್ ಬರೋ ಗಂಟ. ತುಂಬ ಇಳಿಜಾರಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ತುಂಬ ಸ್ಪೀಡಾಗಿ ಬಂದ್ಬಿಟ್ಟೆ. ಮತ್ತು ನಾಳೆನೂ ರಜಾ, ನಾಳೆ ಸ್ವಲ್ಪ ಕಾಡಿನ ಮಧ್ಯಕ್ಕೆ ಹೋಗೋಣ ಅಂತ. ಇವತ್ತು ಸಾಕು ಅಂದ್ಬಿಟ್ಟು ಹಿಂದಕ್ಕೆ ಬಂದ್ಬಿಟ್ಟೆ. ಮತ್ತು ಇವಾಗ ಈ ದೇವಸ್ಥಾನದ ಮುಂಭಾಗ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದೊಳಗೆ ಒಂದು 5 ದೇವ್ರುಗಳಿವೆ ಫ್ರೆಂಡ್ಸ್. ಎರಡರಲ್ಲೂ ಒಂದು 5 ದೇವ್ರುಗಳಿವೆ. ಇದನ್ನ ಬಂದು ಮುಂದ್ಗಡೆ ಸೀಟ್ನ ಆನೆ ಬಂದು ಕಿತ್ತಾಗ್ಬಿಡೋಂಟಾಗಿತ್ತು. ಇವಾಗ ಹೊಸ್ದಾಗಿ ನಿರ್ಮಿಸಿದ್ದಾರೆ. ಆ ಕಂಬಿ ಹಾಕೋಕೆ ಮುಂಚೆ ಆನೆ ಬರ್ತಿತ್ತು. ಇವಾಗ ಹೋಗ್ತಿರೋದು ಮೇಲ್ಗಡೆ ಟೆಂಪಲ್ ಹತ್ರ. ಇದು ಮಹದೇಶ್ವರ ಆರ್ಚು ನಿರ್ಮಿಸಿದ್ದಾರೆ, ಒಂದು 2 ವರ್ಷದ ಇಂಚರಿ. ಇಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಮೆಟ್ಲಿನ ವ್ಯವಸ್ಥೆ ಇದೆ. 102 ಮೆಟ್ಲಿವೆ ಇಲ್ಲಿ. ತುಂಬ ಪ್ರಸಿದ್ಧವಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ, ಬೋಳ್ಗುಡ್ಡೆ ಮಹದೇಶ್ವರ ಬೆಟ್ಟ. ಇವಾಗ ಎಲ್ಲ ತೋರಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇದು ಲಾಸ್ಟು. ನಮ್ಮ ಮನೆಗೆ ಹೋದ್ರೂ ಕಾಣುತ್ತೆ ಇದು, ಆದರೆ ತುಂಬ ಚೆನ್ನಾಗಿ ಕಾಣಲ್ಲ. ಮಧ್ಯೆ ಗಿಡಗಳೆಲ್ಲ ಬೆಳ್ಕೊಂಡಿವೆ. ನಾಳೆ ಹೋಗೋಣ ಫ್ರೆಂಡ್ಸ್ ಮುಂದಕ್ಕೆ. ಇವತ್ತು ಇಷ್ಟೇ ಸಾಕು ಅಂದ್ಬಿಟ್ಟು ಮನೆ ಬಂದೆ.
ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.